ಸವಾಲ್ ಟಿವಿಗೆ ಸ್ವಾಗತ. ಭಾರತ ದೇಶದ ಇತಿಹಾಸದಲ್ಲಿ ಆರೋಗ್ಯದ ಬಗ್ಗೆ ಒಂದಷ್ಟು ಚರ್ಚೆ ನಡೆದಾಗ ಉದ್ಭವಿಸಿದ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತಿವೆ. ಅದರ ಒಂದು ತುಣುಕನ್ನು ಈಗ ನಿಮ್ಮ ಮುಂದೆ ಬಿಚ್ಚಿಡಲಾಗುತ್ತಿದೆ. ಭಾರತ ದೇಶದ ಆರೋಗ್ಯ ಕ್ಷೇತ್ರದ ಇತಿಹಾಸದ ಬಗ್ಗೆ ಮಾತನಾಡುವಾಗ ಜಗತ್ತಿನಲ್ಲಿ ಹಲವು ಲಸಿಕೆಗಳನ್ನು ಕಂಡುಹಿಡಿಯಲ್ಪಟ್ಟರೂ ಅವು ಭಾರತಕ್ಕೆ ಬರಲು ಏಕೆ ದಶಕಗಳ ಕಾಲ ಬೇಕಾಯಿತು? ಒಮ್ಮೆ ಈ ಅಂಕಿಅಂಶಗಳನ್ನು ಗಮನಿಸಿ. ಟೆಟಾನಸ್ ಲಸಿಕೆ 1924ರಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಆದರೆ ಭಾರತದಲ್ಲಿ ವ್ಯಾಪಕ ಬಳಕೆಗೆ ಬರಲು 1978ರವರೆಗೆ ಬೇಕಾಯಿತು. ಅಂದರೆ ಸುಮಾರು 54 ವರ್ಷಗಳ ಅಂತರ. ಜಪಾನೀಸ್ ಎಕ್ಸ್ಪಾಲಿಟಿಸ್ ಲಸಿಕೆ 1930ರಲ್ಲಿ ಸಿದ್ಧವಾದರೂ ಭಾರತಕ್ಕೆ ತಲುಪಿದ್ದು 2013ರಲ್ಲಿ. ಇದು 83 ವರ್ಷಗಳ ವಿಳಂಬ. ಪೋಲಿಯೋ ಲಸಿಕೆ 1955ರಲ್ಲಿ ಕಂಡುಹಿಡಿಯಲ್ಪಟ್ಟರೂ ಭಾರತದಲ್ಲಿ 1978ರಲ್ಲಿ ಜಾರಿಯಾಯಿತು. ಅಂದರೆ 23 ವರ್ಷಗಳ ಅಂತರ. ಹೆಪಟೈಟಿಸ್ ಬಿ ಲಸಿಕೆ 1982ರಲ್ಲಿ ಅಭಿವೃದ್ಧಿಪಡಿಸಲಾಯಿತು. ಆದರೆ ಭಾರತಕ್ಕೆ ಬಂದದ್ದು 2002ರಲ್ಲಿ. ಸುಮಾರು 20 ವರ್ಷಗಳ ಕಾಲ ಅಂತರವಿದೆ. ರೋಟಾ ವೈರಸ್ ಲಸಿಕೆ 1998ರಲ್ಲಿ ಅಭಿವೃದ್ಧಿಪಡಿಸಲ್ಪಟ್ಟರು. ಭಾರತದಲ್ಲಿ 2015ರಲ್ಲಿ ಜಾರಿಗೆ ಬಂತು. ಅಂದರೆ 17 ವರ್ಷಗಳ ಅಂತರ. ಈ ಅಂಕಿ ಅಂಶಗಳನ್ನು ಉಲ್ಲೇಖಿಸುವ ಕೆಲವರು ಹಿಂದಿನ ಆಡಳಿತಗಳ ಅವಧಿಯಲ್ಲಿ ಭಾರತವು ಲಸಿಕೆ ಸಂಶೋಧನೆ ಮತ್ತು ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗಲು ಸಾಧ್ಯವಾಗಲಿಲ್ಲ ಎಂದು ವಾದಿಸುತ್ತಾರೆ. ಆದರೆ ಕೋವಿಡ್-19 ಸಾಂಕ್ರಾಮಿಕದ ಸಂದರ್ಭದಲ್ಲಿ ಪರಿಸ್ಥಿತಿ ಬದಲಾಗಿದೆ ಎಂದು ಅವರು ಹೇಳುತ್ತಾರೆ. ಪ್ರಸ್ತುತ ಸರ್ಕಾರದ ಅವಧಿಯಲ್ಲಿ ಭಾರತೀಯ ವಿಜ್ಞಾನಿಗಳು ಮತ್ತು ವೈದ್ಯರು ದೇಶೀಯವಾಗಿ ಕೋವಿಡ್ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಿ ಭಾರತವನ್ನು ವಿಶ್ವದ ಪ್ರಮುಖ ಲಸಿಕೆ ಉತ್ಪನ್ನದ ರಾಷ್ಟ್ರಗಳಲ್ಲಿ ಒಂದಾಗಿ ಗುರುತಿಸುವಂತೆ ಮಾಡಿದ್ದಾರೆ ಎಂಬುದು ಅವರ ಅಭಿಪ್ರಾಯ. ಅಂದಾಗ್ಯೂ ಈ ವಿಷಯ ರಾಜಕೀಯ ಚರ್ಚೆಗೆ ಒಳಪಟ್ಟಿದ್ದು, ವಿವಿಧ ಪ್ರಶ್ನೆಗಳು ಮತ್ತು ತಜ್ಞರು ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಭಾರತದ ಆರೋಗ್ಯ ಕ್ಷೇತ್ರದ ಒಂದು ಸಣ್ಣ ತುಣುಕನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಂದನೆಗಳು.